ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ನಮ್ಮ ಸುವರ್ಣವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗೆ ಸಹಜವಾಗಿಯೇ ವರ್ಷದಲ್ಲಿ ಗ್ರಹಣಗಳನ್ನು ನಾವು ನೋಡ್ತಾ ಬರ್ತೇವೆ. ಕೆಲವೊಮ್ಮೆ 2-3 ಗ್ರಹಣಗಳು ಬರುತ್ತೆ, ಕೆಲವೊಮ್ಮೆ ಒಂದೇ ಗ್ರಹಣ, ಕೆಲವೊಮ್ಮೆ ಗೋಚರಕ್ಕೆ ಬರುತ್ತೆ, ಕೆಲವೊಮ್ಮೆ ಗೋಚರಕ್ಕೆ ಬರೋದಿಲ್ಲ. ಹೀಗೆಲ್ಲ ಇರುವಾಗ ನಮಗೆ ಆಸ್ತಿಕ ಬಂಧುಗಳಿಗೆ ಏನು ಮಾಡಬೇಕು, ಯಾವಾಗ ಯಾವ ರೀತಿಯಾದ ಆಚರಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಅನೇಕ ಸಂದೇಹಗಳು ಬರುತ್ತೆ. ಅದರ ಜೊತೆಗೆ ಆ ಸಂದೇಹಗಳನ್ನು ಪರಿಹಾರ ಮಾಡುವ ಮುಖಾಂತರ ನಾಳಿದ್ದು ಬರ್ತಾ ಇರತಕ್ಕಂತಹ ಏನೊಂದು ಗ್ರಸ್ತೋದಯ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಬರ್ತಾ ಇದೆ. ಅದರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಶಾಸ್ತ್ರಕಾರರು ತಿಳಿಸುವ ಹಾಗೆ, ಸೂರ್ಯೇಂದು ಗ್ರಹಣೇ ಕಾಲೇ ಯೇಷಾಂ ಜನ್ಮ ಭವೇತ್ ತಥಾ ವ್ಯಾಧಿ ಕುಷ್ಠಂ ಚ ದಾರಿದ್ರ್ಯಂ ತೇಷಾಂ ಮೃತ್ಯುಭಯಂ ಚ ಭವೇತ್ ಅಂತ ಶಾಸ್ತ್ರಕಾರರು ಉಲ್ಲೇಖ ಮಾಡ್ತಾರೆ. ಅಂದರೆ ಜನನ ಮರಣಗಳನ್ನು ನಾವು ಯಾರೂ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಈ ಗ್ರಹಣದ ಕಾಲದಲ್ಲಿ ಏನಾದರೂ ಸಂತಾನ ಉತ್ಪತ್ತಿ ಆಯಿತು ಅಥವಾ ಜೀವ ಹೋಯಿತು ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಅನೇಕ ದುಃಖ ದುಮ್ಮಾನಗಳು ಹರಿದು ಬರುತ್ತೆ ಅಂತ ಹೇಳ್ತಾರೆ. ವ್ಯಾಧಿ ಕಷ್ಟಂ ಚ ದಾರಿದ್ರ್ಯಂ. ಹಾಗಾಗಿ ರೋಗ ರುಜಿನಗಳಾಗಬಹುದು, ಕಷ್ಟ ಕಾರ್ಪಣ್ಯಗಳಾಗಬಹುದು, ದುಃಖ ದುಮ್ಮಾನಗಳಾಗಬಹುದು. ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಜನನವಾದರೂ ಅಥವಾ ಮರಣಾದಿಗಳು ಸಂಭವಿಸಿದರೂ ದೋಷಗಳನ್ನು ಹೇಳ್ತಾರೆ. ಹಾಗಾದರೆ ನಮಗೊಂದು ಸಂದೇಹ ಬರುವಂತಹದ್ದು, ಈ ಗ್ರಹಣ ಅಂದರೆ ಏನು, ಜೊತೆಗೆ ಗ್ರಹಣದ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ವಿಷಯಗಳಾದರೂ ಏನು ಅನ್ನುವಂಥದ್ದನ್ನು ಪ್ರಧಾನವಾಗಿ ನಾವು ತಿಳಿದುಕೊಳ್ಬೇಕು. ಸೂರ್ಯಗ್ರಹಣ, ಚಂದ್ರಗ್ರಹಣ ಅನ್ನುವಂತಹದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹದ್ದೇ. ಆದರೆ ಆ ಸಂದರ್ಭಗಳಲ್ಲಿ ಹೇಳುವಾಗ ಸಮುದ್ರ ಸ್ಥಾನ ಫಲಾವಾಪ್ತ್ಯರ್ಥಂ ಅಂದರೆ ಗ್ರಹಣದ ಕಾಲದಲ್ಲಿ ಎಲ್ಲಿ ಗೋಚರಕ್ಕೆ ಬರುತ್ತೋ ಅಂತಹ ಕಡೆಗೆ ಎಲ್ಲ ಋಷಿಮುನಿಗಳೂ ಕೂಡ ಹೋಗಿ ಆ ಸಂದರ್ಭದಲ್ಲಿ ಸಮುದ್ರ ಸ್ಥಾನ, ನದಿ ಸ್ಥಾನ, ಬಾವಿ ಇತ್ಯಾದಿಗಳ ಸ್ಥಾನಗಳನ್ನು ಆಚರಣೆ ಮಾಡಿ ಸಾಧನೆಯ ಪಥದಲ್ಲಿ ಸಾಗ್ತಾ ಇರುವಂತಹವರು ಅನೇಕರಿದ್ದಾರೆ. ನಾವೂ ಕೂಡ ಗ್ರಹಣದ ಕಾಲದಲ್ಲಿ ಏನು ಸಾಧನೆಯನ್ನು ಮಾಡ್ತೇವೆ ಅದು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡುತ್ತೆ. ಅಲ್ಲಿ ಹೇಳ್ತಾರೆ, ಯಾರ್ಯಾರು ಮಾಡಬೇಕು ಹಾಗಿದ್ದರೆ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಗ್ರಹಣದ ಆಚರಣೆಯನ್ನು ಮಾಡಲೇಬೇಕು. ರಜಸ್ವಲೆಯಾದವರು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಲೇಬೇಕು. ಅಲ್ಲಿ ಹೇಳ್ತಾರೆ, ತಾವದೇವ ವೇಚ್ಛುದ್ಧಿ. ನಾವು ಗ್ರಹಣದ ಕೆಲವರು ಹೀಗೂ ಮಾಡ್ತಾರೆ, ಗ್ರಹಣ ಬಂದ ಗ್ರಹಣ ಹಿಡಿದಿದೆ ಅಂತ ಹೇಳಿ ಸ್ನಾನ ಮಾಡಿಬಿಡ್ತಾರೆ, ಗ್ರಹಣ ಬಿಟ್ಟು ಮೇಲೆ ಸ್ನಾನ ಮಾಡೋದೇ ಇಲ್ಲ. ಹಾಗೆ ಮಾಡಬಾರ್ದು. ಗ್ರಹಣ ಹಿಡಿದ ಮೇಲೆ ಹೇಗೆ ಸ್ನಾನ ಮುಖ್ಯವೋ, ಗ್ರಹಣ ಬಿಟ್ಟ ಮೇಲೆ ಪೂರ್ಣ ಚಂದ್ರನನ್ನು ಅಥವಾ ಸೂರ್ಯನನ್ನು ನೋಡಿ ಸ್ನಾನ ಮಾಡಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಅಲ್ಲಿ ಹೇಳ್ತಾರೆ, ಮುಚ್ಚಮಾನೇ ಭವೇದ್ದಾನಂ. ಆ ಗ್ರಹಣದ ಕಾಲದಲ್ಲಿ ಅನೇಕ ವಿಧಿವಿಧಾನಗಳನ್ನು ಹೇಳ್ತಾರೆ. ಪ್ರಧಾನವಾಗಿ ನಮಗೆ ಬರ್ತಾ ಇರತಕ್ಕಂತಹದ್ದು ನಾಳದ್ದು ಈ 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು 2026 ಮಂಗಳವಾರ, ಪುಬ್ಬಾ ನಕ್ಷತ್ರ, ಸಿಂಹರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಸ್ತ ಪೂರ್ಣಗ್ರಾಸ ಗ್ರಸ್ತೋದಯ ಗ್ರಹಣ ಸಂಭವಿಸ್ತಾ ಇದೆ. ಗ್ರಹಣ ಅಂತ ಹೇಳಿದ್ರೇ ಹಿಡಿಯೋದು ಅಂತ ಅರ್ಥ. ಗೃಹ್ಯತೆ ಅನಯ ಇತಿ ಗ್ರಹಣಂ. ಆದ್ದರಿಂದ ಕೇತು ಮತ್ತು ಚಂದ್ರನು ಒಂದೇ ಪಂಥದಲ್ಲಿ, ಸೂರ್ಯ ಸಿದ್ಧಾಂತದಲ್ಲಿ ಬೃಹಜ್ಜಾತಕಾರರಾಗಿರತಕ್ಕಂತಹ ವರಾಹಮಿಹಿರಾಚಾರ್ಯರು ಸೂರ್ಯ ಸಿದ್ಧಾಂತದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಆ ಕ್ರಾಂತಿ ವೃತ್ತದಲ್ಲಿ ಒಂದೇ ಥರದಲ್ಲಿ ಬರುವಾಗ ಏನು ಛಾಯೆ ಬೀಳುತ್ತೆ ಅದನ್ನೇ ಗ್ರಹಣ ಅಂತ ಕರೀತೇವೆ. ಸೈಂಟಿಸ್ಟು ಅದನ್ನು ಒಪ್ಪಿಕೊಂಡಿದ್ದಾರೆ, ಅದನ್ನು ಮತ್ತದು ಬೇರೆ ವಿಷಯ.
ಆದರೆ ಈ ಏನು ನಾಳದ್ದು ಸಂಭವಿಸ್ತಾ ಇದೆ ಅದನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ಗ್ರಹಣ ಸ್ಪರ್ಶ ಆಗೋದು. ನಾನು ಆಗಲೇ ಒಂದು ಮಾತು ಹೇಳಿದೆ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ. ಅಂದರೆ ನಮಗೆ ಯಾವಾಗ ಚಂದ್ರ ಕಾಣಕ್ಕೆ ಸಿಗುತ್ತಾನೆ ಆಗಲೇ ಅವನಿಗೆ ಗ್ರಹಣ ಸಂಭವಿಸಿ ಆಗಿರುತ್ತೆ. ಹಿಡಿದಂತಹ ಅಥವಾ ಗ್ರಹಣ ಹಿಡಿದಿರತಕ್ಕಂತಹ ಚಂದ್ರನನ್ನೇ ನಾವು ಕಾಣ್ತೇವೆ. ಅದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೀತೇವೆ. ಚಂದ್ರನ ಉದಯ ಆದ ಮೇಲೆ ಗ್ರಸ್ತವಾಯಿತು ಅಂತ ಆದರೆ ಬರೀ ಗ್ರಹಣ. ಇದು ಗ್ರಸ್ತೋದಯ ಚಂದ್ರಗ್ರಹಣ, ಉದಯ ಆಗಬೇಕಾದ್ರೇ ಹಿಡಿದಿರ್ತಾನೆ. ಆದ್ದರಿಂದ ಗ್ರಹಣ ಸ್ಪರ್ಶ ಆಗುವಂಥದ್ದು ಮಧ್ಯಾಹ್ನ 3:19 ಗ್ರಹಣದ ಮಧ್ಯಕಾಲ ಸಾಯಂಕಾಲ 5:04, ರವಿ ಅಸ್ತ ಆಗುವಂತಹದ್ದು 6:31, ಚಂದ್ರನ ಉದಯ ಆಗುವಂತಹದ್ದು 6:31. ಗ್ರಹಣ ಬಿಡುವಂತಹ ಕಾಲ ಏನಿದೆ ಅದು 6:47 ಮೋಕ್ಷ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಆಚರಣೆಯನ್ನು ಮಾಡಬೇಕು? ನಾನು ಆಗಲೇ ಹೇಳಿದೆ, ಈ ಗ್ರಹಣ ಅನ್ನೋದು ದೊಡ್ಡ ಪರ್ವಕಾಲ. ಆದ್ದರಿಂದ ಸಮುದ್ರ ಸ್ನಾನ, ನದಿ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ನಮ್ಮ ಸಾಧನೆಯನ್ನು ನಾವು ಮಾಡಿಕೊಳ್ಳುವಂತಹ ಸಮಯ. ಮಧ್ಯಾಹ್ನ 3:19 ಗ್ರಹಣ ಪ್ರಾರಂಭವಾದರೂ ನಾವು ಆ ಸಮಯಕ್ಕೆ ಸ್ನಾನ ಮಾಡಿದರೆ ಬರೋದಿಲ್ಲ. ಗ್ರಹಣ ಹಿಡಿದಿರತಕ್ಕಂತಹ ಚಂದ್ರನನ್ನು ಕಾಣಬೇಕು, ಕಂಡು ಸ್ನಾನ ಮಾಡಿ ನಮ್ಮ ಸಾಧನೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಬೇಕು. ಆನಂತರ ಬಿಟ್ಟಿರತಕ್ಕಂತಹ ಚಂದ್ರನನ್ನು ಕಂಡು ಮೋಕ್ಷ ಸ್ನಾನವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಆ ಪ್ರದೇಶ, ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂತಹ ಅನೇಕರು ಇದ್ದೀರಿ, ಆಸ್ತಿಕ ಬಂಧುಗಳು. ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯ ಅಸ್ತಮದ ನಂತರ ಎಲ್ಲವನ್ನೂ ಕೂಡ ಸ್ನಾನಾದಿಗಳನ್ನು ಗ್ರಹಣ ಹಿಡಿದಿರತಕ್ಕಂತಹ ಚಂದ್ರನನ್ನು ಕಂಡು ಸ್ನಾನ ಮಾಡಿ ಆಚರಣೆಯನ್ನು ಮಾಡಬೇಕು. 6:47 ಮತ್ತೆ ಪೂರ್ಣ ಚಂದ್ರನನ್ನು ಕಾಣುತ್ತೇವೆ, ಕಂಡು ಮತ್ತೆ ಮೋಕ್ಷ ಸ್ನಾನವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಹೋಮಾದಿಗಳನ್ನೆಲ್ಲ ನಡೆಸುವಂತಹ ಕ್ರಮ ಇದೆ. ಆದರೆ ಮೋಕ್ಷ ಸ್ನಾನ ಆದ ಮೇಲೆ ದಾನವನ್ನು ಮಾಡಬೇಕು. ಹಾಗಾದರೆ ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಇತ್ಯಾದಿಗಳು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಹೇಳುವಾಗ ತುಲಾರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಮಿಥುನ ರಾಶಿ ಈ 4 ರಾಶಿಯವರಿಗೆ ಶುಭ ಫಲವನ್ನು ತಿಳಿಸಿಕೊಡ್ತಾರೆ. ಧನು, ಕುಂಭ, ಮೇಷ, ಕರ್ಕ ಈ 4 ರಾಶಿಯವರಿಗೆ ಮಿಶ್ರ ಫಲವನ್ನು ತಿಳಿಸಿಕೊಡ್ತಾರೆ. ಸಿಂಹ, ಕನ್ಯಾ, ಮಕರ, ವೃಷಭ ಈ 4 ರಾಶಿಯವರಿಗೆ ಅಶುಭ ಫಲವನ್ನು ತಿಳಿಸ್ತಾರೆ ಶಾಸ್ತ್ರಕಾರರು. ಆದ್ದರಿಂದ ಈ ಅಶುಭ ಫಲ ಇರುವಂತಹ ರಾಶಿಯವರು, ಮಿಶ್ರ ಫಲ ಇರತಕ್ಕಂತಹ ರಾಶಿಯವರು ಈ ಸಂದರ್ಭದಲ್ಲಿ ವಿಶೇಷವಾದ ಆಚರಣೆಯನ್ನು ಮಾಡಿಕೊಳ್ಳತಕ್ಕಂಥದ್ದು. ಶುಭ ಫಲ ಇರುವವರು ಮಾಡಬಾರದು ಅಂತ ಅರ್ಥ ಅಲ್ಲ, ಮಾಡಿದರೆ ಇನ್ನು ವಿಶೇಷ ಫಲ ಅವರಿಗೆ ಇನ್ನೂ ಒಳ್ಳೆಯದಾಗುತ್ತೆ. ಆದರೆ ಯಾರಿಗೆ ಅಶುಭ ಫಲವನ್ನು ತಿಳಿಸಿಕೊಡ್ತಾ ಇದ್ದಾರೆ ಅವರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅನಿಷ್ಟವನ್ನು ಪರಿಹಾರ ಮಾಡಿಕೊಳ್ಳತಕ್ಕಂತಹ ಭಗವಂತನ ಆರಾಧನೆಯನ್ನು ಯಥಾಶಕ್ತಿಯಾಗಿ ಮಾಡಿಕೊಳ್ಳುವಂಥದ್ದು. ಅವಕಾಶ ಇದ್ದರೆ ಗ್ರಹಣಕ್ಕೆ ಸಂಬಂಧಪಟ್ಟ ಯಾಗವನ್ನು ನಡೆಸುವಂಥದ್ದು, ಅಥವಾ ಚಂದ್ರನಿಗೆ ಹೇಳಿರತಕ್ಕಂತಹ ಧಾನ್ಯ, ಅಕ್ಕಿ, ಭತ್ತ, ಹಾಲು, ತರಕಾರಿ ಇತ್ಯಾದಿಗಳನ್ನು ದಾನ ಮಾಡುವಂಥದ್ದು, ಅಥವಾ ಕೇತುವಿಗೆ ಹೇಳಿರತಕ್ಕಂತಹ ಹುರುಳಿ ಇತ್ಯಾದಿಗಳನ್ನು ದಾನ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಜಪಾದಿಗಳನ್ನು ನಡೆಸುವಂಥದ್ದು. ಅದರಲ್ಲಿ ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಅಂತ ಹೇಳಿ ಒಂದಿಷ್ಟು ಶ್ಲೋಕಗಳು ಪ್ರಾರಂಭ ಆಗುತ್ತೆ. 5-6 ಶ್ಲೋಕಗಳಿದ್ದಾವೆ. ಆ ಶ್ಲೋಕಗಳನ್ನು ಜಪ ಮಾಡಿದರೆ ಬಹಳ ಈ ಗ್ರಹಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಏನು ದೋಷಗಳಿದ್ದಾವೆ ಆ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತೆ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ ನಾವು ಭಗವಂತನ ಆರಾಧನೆಯನ್ನು ಎಷ್ಟರ ಮಟ್ಟಿಗೆ ನಾವು ಮಾಡ್ತೇವೋ ಅಷ್ಟು ವಿಶೇಷ ಫಲವನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿಯೂ ಈ ಅಶುಭ ಫಲವನ್ನು ಹೇಳುವಂತಹ ಸಿಂಹರಾಶಿ, ಕನ್ಯಾ ರಾಶಿ,
ಮಕರ ರಾಶಿ, ವೃಷಭ ರಾಶಿ. ಸಿಂಹ ರಾಶಿಯಲ್ಲಿಯೇನೇ ಗ್ರಹಣ ಸಂಭವಿಸುವುದಾದ್ದರಿಂದಾಗಿ ದೇಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಸಿಂಹರಾಶಿಯವರಿಗೆ ಬಿದ್ದು ಗಾಯ ಮಾಡಿಕೊಳ್ಳುವಂತಹದ್ದು, ಆಕ್ಸಿಡೆಂಟ್ ಆಗುವಂತಹದ್ದು ಅಥವಾ ಆಪ್ರೇಷನ್ನು, ಈ ಥರದ ದೇಹಕ್ಕೆ ಸಂಬಂಧಪಟ್ಟ ಹಾಗೇ ಅನಾರೋಗ್ಯಗಳು ಬರುವ ಸಾಧ್ಯತೆ ಹೆಚ್ಚಿದ್ದಾವೆ. ಇನ್ನು ಕನ್ಯಾ ರಾಶಿಯವರಿಗೆ 12ನೇ ಮನೆಯಲ್ಲಿ ಸಂಭವಿಸುವುದರಿಂದಾಗಿ ಬಿದ್ದು ಗಾಯ ಮಾಡಿಕೊಳ್ಳುವಂತಹದ್ದು, ವೃಥಾ ಹಣವನ್ನು ಯಾರಿಗೋ ಕೊಟ್ಟು ಮೋಸ ಹೋಗುವಂತಹದ್ದು, ಮಾನಸಿಕವಾಗಿರತಕ್ಕಂತಹ ವ್ಯಥೆ ಬರುವಂತಹದ್ದು. ಅಷ್ಟೇ ಅಲ್ಲದೇನೆ ಈ 12ನೇ ಮನೆ ಅಂತ ಹೇಳುವಂತಹದ್ದು ಎಡಗಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಹಾಗಾಗಿ ಕಣ್ಣಿನ ಸಂಬಂಧಪಟ್ಟ ತೊಂದರೆಗಳಾಗುವಂತಹದ್ದು. ಇದು ಕನ್ಯಾ ರಾಶಿಯವರಿಗೆ ಸಂಭವಿಸಬಹುದಾದಂತಹ ತೊಂದರೆಗಳು. ಇನ್ನು ಮಕರ ರಾಶಿಗೆ ಅಷ್ಟಮದಲ್ಲಿ ನಡೆಯುವುದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗೋದು ಅಥವಾ ಹಿಂದೆ ಬಂದಂತಹ ಅನಾರೋಗ್ಯವೇ ಮತ್ತೆ ನಮ್ಮನ್ನು ಕಾಡುವಂತಹದ್ದು, ಅಥವಾ ಆಪಾದನೆಗಳು, ಅಪವಾದಗಳು ನಮ್ಮ ಮೇಲೆ ಬರುವಂತಹದ್ದು, ಸಂಸಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಇನ್ನು ವೃಷಭ ರಾಶಿಯವರಿಗೆ ತಾಯಿಯ ದುಃಖ, ತಾಯಿಯಿಂದಾಗಿ ಕೆಲವು ತಾಯಿಗೆ ತೊಂದರೆ ಆದದ್ದರಿಂದ ತೊಂದರೆಗಳಾಗುವಂತಹದ್ದು, ವಾಹನಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಆಗುವಂತಹದ್ದು, ಸುಖ ಇಲ್ಲದೆ ಹೋಗುವಂತಹದ್ದು, ನಿದ್ರೆ ಇಲ್ಲದೆ ಹೋಗುವಂತಹದ್ದು, ಮನೋವಿಕಾರಗಳಾಗುವಂತಹದ್ದು, ಡಿಸಿಷನ್ನನ್ನು ತೆಗೊಳ್ಳಿಕ್ಕೆ ಆಗದೇ ಇರುವಂತಹ ಒಂದು ಸಮಸ್ಯೆಗಳು ಉಲ್ಬಣ ಆಗುತ್ತೆ. ನಾನು ಕೆಲವನ್ನು ಮಾತ್ರ ತಿಳಿಸಿದ್ದೇನೆ ಮತ್ತು ಅವರವರ ಜಾತಕದ ಮೇಲೆ ಫಲಾದಿಗಳು ಕೂಡ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಈ ಗ್ರಹಣದ ಸಂದರ್ಭದಲ್ಲಿ ಈ 4 ರಾಶಿಯವರು ವಿಶೇಷವಾಗಿ ಪರಿಹಾರ ವಿಧಿವಿಧಾನಗಳನ್ನು ನಡೆಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಆದರೆ ಒಂದು ವಿಷಯ ಏನು ಅಂತ ಹೇಳಿದರೆ, ಕೆಲವರಿಗೆ ಗ್ರಹಣ ಅಂತ ಹೇಳಿದ ಕೂಡಲೇ ತುಂಬ ಭಯ ಆಗುತ್ತೆ. ಆದರೆ ಭಯ ಬೀಳುವಂತಹ ಏನೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪರಮಾತ್ಮ ಪ್ರತಿಯೊಂದನ್ನೂ ಕೂಡ ನಮಗೆ ಸೂಚನೆಯನ್ನೇ ಕೊಡ್ತಾ ಬರ್ತಾನೆ. ಆ ಸೂಚನೆಯನ್ನು ಸರಿಯಾಗಿ ಪಾಲಿಸಿದೆವು ಅಂತಾದರೆ ನಮಗೆ ಇದ್ಯಾವ ಸಮಸ್ಯೆಗಳೂ ಕೂಡ ನಮಗೆ ಉಲ್ಬಣ ಆಗೋದಿಲ್ಲ. ಆದ್ದರಿಂದ ನನ್ನ ಸುವರ್ಣ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ನಾನು ತಿಳಿಸುವುದೇನು ಅಂತಂದರೆ, ಗ್ರಹಣದ ಕಾಲದಲ್ಲಿ ಭಯ ಬೀಳಬೇಕಾದಂತಹ ಪ್ರಸಂಗಗಳೇನೂ ಇಲ್ಲ. ಆದಷ್ಟು ಆ ಗ್ರಹಣದ ಸಂದರ್ಭದಲ್ಲಿ ನೀವು 3 ಗಂಟೆಯಿಂದ 3:19ಕ್ಕೆ ಪ್ರಾರಂಭ ಆಗುವಂತಹದ್ದು 6:47 ತನಕ, ಆದರೆ ನಮಗೆ ಗೋಚರ ಆಗುವಂತಹದ್ದು ಒಂದು 21 ನಿಮಿಷಗಳ ಕಾಲ ಮಾತ್ರ. ಆ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗೆ ಬರದೇ ಹೋಗುವಂತಹದ್ದು, ಆ ಕಿರಣಗಳು ನಮ್ಮ ಮೇಲೆ ಬೀಳದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವಂತಹದ್ದು, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು ಸ್ವಲ್ಪ ಅದರ ಜಾಗ್ರತೆಯನ್ನು ವಹಿಸುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಬುದ್ಧಿವಂತರು ಅಂತ ಹೇಳಿಕೊಳ್ಳುವಂತಹ ಕೆಲವರು ಊಟ ಯಾಕೆ ಮಾಡಬಾರ್ದು, ಮಾಡ್ಬೋದು, ಏನಾಗಿಬಿಡುತ್ತೆ ಅಂತ ಹೇಳಿ ಭೋಜನಾದಿಗಳ ವ್ಯವಸ್ಥೆಯೂ ಕೂಡ ಮಾಡಿಕೊಳ್ಳುತ್ತಾರೆ. ಕೆಲವರು ಇನ್ನು ವಿಶೇಷ ಭೋಜನಾದಿಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಶಾಸ್ತ್ರ ಕೆಲವನ್ನು ನಿಷೇಧ ಮಾಡಿದೆ. ಅಪ್ಪ ಅಮ್ಮ ಒಂದು ಮಾತು ಹೇಳ್ತಾರೆ ಅಂತಂದರೆ ಯಾಕೆ ಮಾಡಬೇಕು ಅಂತ ಕೇಳೋ ಹಾಗಿಲ್ಲ. ಅವ್ರು ಹೇಳ್ತಾರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಹಾಗೆ ಧರ್ಮಶಾಸ್ತ್ರ ನಮಗೊಂದು ವಿಧಿಯನ್ನು ಕೊಡುತ್ತೆ ಅಂತಂದರೆ ಅದನ್ನು ನಾವು ಕೆಲವು ಫಾಲೋ ಮಾಡಬೇಕು. ಫಾಲೋ ಮಾಡ್ತಾ 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 ಯಾಕೆ ಹೇಳಿದರು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಗ್ರಸ್ತೋದಯ ಚಂದ್ರಗ್ರಹಣ ಇದ್ದಾಗ ಬೆಳಗಿನಿಂದಲೇ ಭೋಜನಾದಿಗಳು ನಿಷಿದ್ಧ ಆಗುತ್ತೆ. ಆದ್ದರಿಂದ ಅವತ್ತಿನ ದಿವಸ ಯಾರಿಗೂ ಭೋಜನದ ವ್ಯವಸ್ಥೆ ಇಲ್ಲ, ಭೋಜನ ಮಾಡುವ ಹಾಗೆ ಇಲ್ಲ. ಇನ್ನು ಅಶಕ್ತರು, ವೃದ್ಧರು, ಬಾಲಕರು, ಮಕ್ಕಳು ಇವರೆಲ್ಲ 11:30 ತನಕ ಭೋಜನಾದಿಗಳನ್ನು ಮಾಡಬಹುದು. ಅದಾದ ನಂತರದಲ್ಲಿ ಭೋಜನಾದಿಗಳನ್ನು ನಿಷೇಧ ಮಾಡಿದ್ದಾರೆ. 4 ಯಾಮಗಳು ಅಥವಾ 3 ಯಾಮಗಳು ಸೂರ್ಯಗ್ರಹಣಕ್ಕೆ ಒಂದು ರೀತಿಯಲ್ಲಿ, ಚಂದ್ರಗ್ರಹಣಕ್ಕೆ ಒಂದು ರೀತಿಯಲ್ಲಿ ತಿಳಿಸ್ತಾರೆ. ಆದರೆ ನಮಗೆ ಗ್ರಸ್ತೋದಯ ಚಂದ್ರಗ್ರಹಣ ಇರುವ ಕಾರಣ ಬೆಳಗಿನಿಂದಲೇ ಭೋಜನಾದಿಗಳನ್ನು ನಿಷೇಧ ಮಾಡಿದೆ ಶಾಸ್ತ್ರಕಾರರು.
ಇನ್ನು ಪೂಜಾದಿಗಳು ಹೇಗೆ ದೇವಾಲಯಗಳಲ್ಲಿ ಹೇಗೆ ಅಥವಾ ವೃಂದಾವನಗಳಿಗೆ ಹೇಗೆ ಹಸ್ತೋದಕಾದಿಗಳು ಅಂತೆಲ್ಲ ಇದ್ದಾಗ ಕೆಲವು ಕಡೆಯಲ್ಲಿ ಪೂಜಾದಿಗಳನ್ನೆಲ್ಲ ನಡೆಸ್ತಾರೆ ದೇವತೆಗಳಿಗೆಲ್ಲ. ಆದರೆ ವೃಂದಾವನಕ್ಕಾಗುವಾಗ ಅವತ್ತಿನ ದಿವಸ ಹಸ್ತೋದಕಾದಿಗಳು ಯಾವುದು ಇರೋದಿಲ್ಲ. ಒಮ್ಮೆ ಮೋಕ್ಷ ಆದ ನಂತರ ಚಂದ್ರಗ್ರಹಣ ಎಲ್ಲ ಮುಗಿದ ಮೇಲೆ ದೇವರಿಗೆ ಪೂಜಾದಿಗಳನ್ನು ನಡೆಸಿ ನೈವೇದ್ಯಾದಿಗಳನ್ನು ನಡೆಸುವಂಥದ್ದು. ಯತಿಗಳಿಗೆ ಹಸ್ತೋದಕ ಇಲ್ಲ, ಅವತ್ತಿನ ದಿವಸ ಕೇವಲ ತೀರ್ಥವನ್ನು ಮಾತ್ರ ಕೊಡುವಂತಹದ್ದು ಆ ದಿವಸ. ಹೀಗೆ ಅನೇಕ ವಿಧಿವಿಧಾನಗಳು ನಮ್ಮ ಭಾರತದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಯಾವ ಆಸ್ತಿಕ ಬಂಧುಗಳು ಹೆದರುವ ಅವಶ್ಯಕತೆ ಇಲ್ಲ. 3ನೇ ತಾರೀಕು ಒಳ್ಳೆಯ ಪರ್ವಕಾಲ, ಗ್ರಸ್ತೋದಯ ಕೇತುಗ್ರಸ್ತ ಚಂದ್ರಗ್ರಹಣ ಏನು ಬರ್ತಾ ಇದೆ ಅದನ್ನೆಲ್ಲವನ್ನು ಕೂಡ ನಾವು ಆ ಒಳ್ಳೆಯ ಪರ್ವಕಾಲವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಾವು ನಮ್ಮ ಸಾಧನೆಯ ಪಥದಲ್ಲಿ ಸಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.